ಎಲ್ಲರಿಗೂ ನಮಸ್ಕಾರ. ದ್ವಿತೀಯ PUC ಪೇಪರ್ ಎಕ್ಸಾಮಿನೇಷನ್ ಅಕೌಂಟೆನ್ಸಿಗೆ ಸಂಬಂಧಪಟ್ಟಂಥ MCQ ಮತ್ತು ಹೊಂದಿಸಿ ಬರೆಯಿರಿ ಮತ್ತು ಫಿಲ್ಲಿಂಗ್ ದ ಮ್ಯಾಥ್ಸ್ನ ಇವತ್ತು ನೋಡೋದು ತಿಳ್ಕೊಳ್ಳೋಣ. ಸೊ ವಿಡಿಯೋ ತುಂಬ ಇಂಟ್ರೆಸ್ಟಿಂಗ್ ಇರುತ್ತೆ. ಎಲ್ಲಿ ಕೂಡ ಸ್ಕಿಪ್ ಮಾಡದೆ ವಿಡಿಯೋನ ಕೊನೆಯವರೆಗೂ ನೋಡ್ಕೊಳ್ಳಿ. ಹಾಗೆ ನಿಮ್ಮ ಸ್ಟೂಡೆಂಟ್ಗೆ ಗ್ರೂಪ್ಗೆ ಶೇರ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಬನ್ನಿ MCQಗಳನ್ನ ತಿಳ್ಕೊಳ್ಳೋಣ. ದ ಪಾರ್ಟ್ನರ್ಶಿಪ್ ಡೀಡ್ ಶುಡ್ ಬಿ ಪ್ರಾಪರ್ಲಿ ಡ್ರಾಫ್ಟೆಡ್ ಆ್ಯಂಡ್ ಪ್ರಿಫೇರ್ಡ್ ಆ್ಯಸ್ ಫರ್ ಪ್ರಿವಿಷನ್ಸ್ ಫಾರ್ ದ ಅಂತ ಕರಿತೀವಿ. ಸರಿಯಾದ ಉತ್ತರ ಸಿ ಪಾರ್ಟ್ನರ್ಶಿಪ್ ಆ್ಯಕ್ಟ್ ಅಂತ. ಎರಡನೇ ಪ್ರಶ್ನೆ ಎ ಬಿ ಆ್ಯಂಡ್ ಆರ್ ದ ಸಿ ಪಾರ್ಟ್ನರ್ಸ್ ಎ ಫರ್ಮ್ ಇಫ್ ಡಿ ಅಡ್ಮಿಟೆಡ್ ಈ ನ್ಯೂ ಪಾರ್ಟ್ನರ್. ಇದಕ್ಕೆ ಸಿ ಓಲ್ಡ್ ಪಾರ್ಟ್ನರ್ಶಿಪ್ ಈಸ್ ರೀಕನ್ಸ್ಟಿಟ್ಯೂಟ್ ಅಂತ ಹೇಳ್ತೀವಿ. ಮೂರನೇ ಪ್ರಶ್ನೆ ಬ್ಯಾಲೆನ್ಸ್ ಆಫ್ ಶೇರ್ ಫ್ಯೂಚರ್ ಅಕೌಂಟ್ ಈಸ್ ಶೋನ್ ದ ಬ್ಯಾಲೆನ್ಸ್ ಶೀಟ್ ಅಂಡರ್ ದ ಹೆಡ್ ಅಂತ ಕರಿತೀವಿ. ಆನ್ಸರ್ ಸಿ ಶೇರ್ ಕ್ಯಾಪಿಟಲ್. ನಾಲ್ಕನೇ ಪ್ರಶ್ನೆ ಫೈನಾನ್ಸಿಯಲ್ ಅನಲೈಸ್ ಕ್ಯಾನ್ ಬಿ ಅಂಡರ್ಟೇಕನ್ ಬೈ ಅಂತ ಕರಿತೀವಿ. ಸರಿಯಾದ ಉತ್ತರ ಬಾತ್ ದ ಅಬೋ ಎ ಎನ್ ಬಿ ಅಂತ ಕರಿತೀವಿ. ಐದನೇ ಪ್ರಶ್ನೆ ಲಿಕ್ವಿಡಿಟಿ ರೇಷಿಯೋ ಆರ್ ಎಕ್ಸ್ಪ್ರೆಸ್ಡ್ ಇನ್ ರೇಷಿಯೋ ಅಂತ ಕರಿತೀವಿ. ಅದು ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ಈ ಪ್ರಶ್ನೆಯನ್ನು ನೋಡ್ಕೊಳ್ಬೇಕಾಗುತ್ತೆ. ಇದು ಐದನೇ ಪ್ರಶ್ನೆ ಇಂಪಾರ್ಟೆಂಟ್ ಆಗಿರುತ್ತೆ. ಇನ್ನು ಬೇರೆ ಒಂದು ಕ್ವಶನ್ಸ್ ನೋಡೋಣ. ಅಲ್ಲಿರುವಂಥ ಹೊಂದಿಸಿ ನೋಡೋಣ. ಸೊ ಓಕೆ, ಇಫ್ ಎನಿ ಪಾರ್ಟ್ನರ್ ಹ್ಯಾಸ್ ಅಡ್ವಾನ್ಸ್ ಸಮ್ ಮನಿ ಟು ಫರ್ಮ್ ಬಿಹಾಂಡ್ ದ ಅಮೌಂಟ್ ಹೀಸ್ ಕ್ಯಾಪಿಟಲ್ he shall be entitled to get interest on the amount of the rate ಅಂತ ಕರಿತೀವಿ. ಇದು ಕೂಡ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ಅದು 6% ಅಂತ ಹೇಳ್ತೀವಿ. ಹಾಗೆ ಎರಡನೇ ಪ್ರಶ್ನೆ ಆಫ್ಟರ್ ದ ಟ್ರಾನ್ಸ್ಫರಿಂಗ್ ಲಯಬಿಲಿಟೀಸ್ ಆ್ಯಂಡ್ ಲೈಕ್ ಕ್ರೆಡಿಟರ್ಸ್ ಆ್ಯಂಡ್ ಬಿಲ್ಸ್ ಪೇಬಲ್ ಇನ್ ದ ರಿಯಲೈಸೇಷನ್ ಅಕೌಂಟ್ ದ absence of many information regarding to the payment such liabilities and treated has ಆನ್ಸರ್ ಇದಕ್ಕೆ ಫುಲ್ಲಿ ಪೇಡ್ ನೆವರ್ ಪೇಡ್ ಅಂತ ಕೊಟ್ಟಿರ್ತೀನಿ. ಇದಕ್ಕೆ ಆನ್ಸರ್ ಫುಲ್ಲಿ ಪೇಡ್ ಅಂತ ಹೇಳಬೇಕಾಗುತ್ತೆ. ಮೂರನೇ ಪ್ರಶ್ನೆ ದ ಅಮೌಂಟ್ ರಿಸೀವ್ಡ್ ಆ್ಯಂಡ್ ಅಡ್ವಾನ್ಸ್ ಎ ಡ್ಯಾಶ್ ಆಫ್ ದ ಕಂಪನಿ. ಆನ್ಸರ್ ಇದು ಲಯಬಿಲಿಟಿ. ಇನ್ನು ನಾಲ್ಕನೇ ಪ್ರಶ್ನೆ 8% ಡೆಬೆಂಚರ್ ಅಪಿಯರ್ ಇಸ್ ಕಂಪನಿ ಬ್ಯಾಲೆನ್ಸ್ ಶೀಟ್ ಅಂಡರ್ ಸಬ್ ಹೆಡ್ ಅಂತ ಕಲಿ ಲಾಂಗ್ ಟರ್ಮ್ ಬ್ರೋವಿಂಗ್ಸ್ ಅಂತ ಹೇಳ್ತೀವಿ. ಸೊ ಐದನೇ ಪ್ರಶ್ನೆ ಟ್ಯಾಂಜಿಬಲ್ ಅಸೆಟ್ ಇನ್ ದ ಕಂಪನಿ ಇನ್ಕ್ರೀಸ್ಡ್ ಫ್ರಾಮ್ RS ಇಲ್ಲಿ 4,50,50 ರೂಪಾಯಿನ ಕೊಟ್ಟತೆ. ವಾಟ್ ಈಸ್ ದ ಅಂತ ಕೊಡ್ತೀವಿ. ಅದನ್ನ ನಾವು ಪರ್ಸೆಂಟೇಜ್ ತೆಗೆದ್ರೆ ಎಷ್ಟು ಬರುತ್ತೆ ಅಂದರೆ 25% ಬರುತ್ತೆ. ಸೊ ಓಕೆನಾ. ನಾವು ಇಲ್ಲಿ ಹೊಂದಿಸಿ ಬರೀ ತಿಳ್ಕೊಳ್ಳೋಣ. ಹಾಗೆ ಫಿಲ್ಲಿಂಗ್ ದ ಬ್ಯಾಂಕ್ಸ್ ನೋಡಿ. ಜನರಲ್ ರಿಸರ್ವ್ ಇಸ್ ಟ್ರಾನ್ಸ್ಫರ್ ಟು ಡ್ಯಾಶ್ ಅಕೌಂಟ್ ಎಟ್ ದ ಟೈಮ್ ಆಫ್ ಅಡ್ಮಿಷನ್ ಎ ನ್ಯೂ ಪಾರ್ಟ್ನರ್. ಅದಕ್ಕೆ ಸರಿಯಾದ ಉತ್ತರ ಓಲ್ಡ್ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ ಅಂತ ಹೇಳಬೇಕು. ಏಳನೇ ಪ್ರಶ್ನೆ ಎಕ್ಸಿಕ್ಯೂಟರ್ಸ್ ಅಕೌಂಟ್ ಇಸ್ ಜನರಲಿ ಪ್ರಿಫರ್ಡ್ ಎಟ್ ದ ಟೈಮ್ ಆಫ್ ದ ಡೆತ್ ಆಫ್ ಎ ಪಾರ್ಟ್ನರ್. ಅದು ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಇನ್ನು ಡೆಬೆಂಚರ್ ವಿಚ್ ಈಸ್ ಆರ್ ಟ್ರಾನ್ಸ್ಫರ್ ಟು ಬಿ ಮೇರಿ ಡೆಲಿವರಿ ಆರ್ ದ ಕಾಲ್ಡ್ ಆಸ್ ಡೆಬೆಂಚರ್ ಅಂತ ಕರಿತೀವಿ. ಸೊ ಅದಕ್ಕೆ ನಾವು ಅದಕ್ಕೆ ಸರಿ ಉತ್ತರ ಬೇರಿಯರ್ ಅಂತ ಹೇಳಬೇಕು. ಆ್ಯಂಡ್ ಒಂಬತ್ತನೇ ಪ್ರಶ್ನೆ ಕ್ವಿಕ್ ರೇಷಿಯೋ ಇಸ್ ಆಲ್ಸೋ ನೋನ್ ಆಸ್ ಲಿಕ್ವಿಡ್ ರೇಷಿಯೋ ಅಂತ ಹೇಳ್ತೀವಿ. ಕೂಡ ಇಂಪಾರ್ಟೆಂಟ್ ಆಗಿರುತ್ತೆ. ಹತ್ತನೇ ಪ್ರಶ್ನೆ ಡ್ಯಾಶ್ ದ ಐಟಮ್ ಮೆನಿ ಬಿ ಆಪರೇಟಿಂಗ್ ಇನ್ವೆಸ್ಟಿಂಗ್ ಫೈನಾನ್ಸಿಂಗ್ ಆಕ್ಟಿವಿಟಿ. ಅದು ಇಂಟ್ರೆಸ್ಟ್ ಅನ್ನೋದು ಒಂದು ಐಟಮ್ ಅನ್ನೋದು ಆಪರೇಟಿಂಗ್ ಆಕ್ಟಿವಿಟಿಯಲ್ಲಿ ಬರುತ್ತೆ ಮತ್ತು ಇನ್ವೆಸ್ಟಿಂಗ್ ಆಕ್ಟಿವಿಟಿ ಬರುತ್ತೆ, ಫೈನಾನ್ಷಿಯಲ್ ಆಕ್ಟಿವಿಟಿ ಬರುತ್ತೆ. ಇನ್ನು ಹೊಂದಿಸಿ ಬರಲಿ ತಿಳ್ಕೊಳ್ಳೋಣ. ಎ ಸೆಕ್ಷನ್ ಬಿ ಸೆಕ್ಷನಲ್ಲಿ ಗುಡ್ ವಿಲ್ ಈಸ್ ಅ ಇಂಟ್ಯಾಂಜಿಬಲ್ ಅಸೆಟ್. ಪ್ರೀಮಿಯಮ್ ಅಂತ ಕೊಟ್ಟಿದ್ದು ಎಕ್ಸ್ಪ್ರೆಸ್ಡ್ ಇನ್ ದ ರುಪಿಯಲ್ಲಿ ಎಕ್ಸ್ಪ್ರೆಸ್ ಮಾಡ್ತೀವಿ. ರೆವೆನ್ಯೂ ಫ್ರಾಮ್ ಆಪರೇಷನ್ ಅದೊಂದು ಅದು ಯಾವುದಂದರೆ ಅದು ಇಂಟ್ಯಾಂಜಿಬಲ್ ಸಂಬಂಧಪಟ್ಟದಲ್ಲಿ ಅಲ್ಲಿ ರೆವೆನ್ಯೂ ಫ್ರಾಮ್ ಆಪರೇಷನ್ಸ್ ಅಂತ ಹೇಳ್ತೀವಿ. ಅದಕ್ಕೆ ಎಕ್ಸಸ್ ಅಮೌಂಟ್. ಅದು ವರ್ಟಿಕಲ್ ಸ್ಟೇಟ್ಮೆಂಟ್ ಈಸ್ ಅದು ಕಂಪ್ಯಾರಿಟಿವ್ ಸ್ಟೇಟ್ಮೆಂಟಲ್ಲಿ ಬರುತ್ತೆ. ಬುಕ್ ವ್ಯಾಲ್ಯೂ ಆಫ್ ಅನ್ನೋದು ಅದು ಪರ್ಚೇಸ್ ಗೂಡ್ಸಲ್ಲಿ ಬರುತ್ತೆ. ಇನ್ನು ಒನ್ ಕ್ವಶನ್ಸ್ ನೋಡೋಣ. ರೈಟ್ ಎ ಫಾರ್ಮುಲಾ ಆಫ್ ಸಕ್ರಿಫೈಸ್ ರೇಷಿಯೋ ಓಲ್ಡ್ ರೇಷಿಯೋ ಮೈನಸ್ ನ್ಯೂ ರೇಷಿಯೋ. 13ನೇ ಪ್ರಶ್ನೆ ಇನ್ಕ್ರೀಸ್ ಇನ್ ದ ವ್ಯಾಲ್ಯೂ ಆಫ್ ಅಸೆಟ್ ಇನ್ ಡೆಬಿಟ್ ಆರ್ ರಿವ್ಯಾಲ್ಯೂಷನ್ ಅಕೌಂಟ್ ಟ್ರೂ ಆರ್ ಫಾಲ್ಸ್ ಅಂತ ಕೇಳಿದ್ದೇನೆ. ಸರಿಯಾದ ಉತ್ತರ ಫಾಲ್ಸ್. ಎಕ್ಸ್ಪ್ಯಾಂಡ್ OPC 1% ಕಂಪನಿ ಅಂತ ಹೇಳ್ತೀವಿ. 15ನೇ ಪ್ರಶ್ನೆ ಸ್ಟೇಟ್ ಎನಿ ಒನ್ ಆಫ್ ಯೂಸರ್ಸ್ ಆಫ್ ಫೈನಾನ್ಸ್ ಸ್ಟೇಟ್ಮೆಂಟ್. ಟಾಪ್ ಲೆವೆಲ್ ಮ್ಯಾನೇಜ್ಮೆಂಟ್ ಇರ್ಬೋದು, ಹಾಗೆ ಗವರ್ನರ್ಸ್ ಇರ್ಬೋದು, ಹಾಗೆ ಡೆಟಾರ್ಸ್ ಇರ್ಬೋದು, ಕ್ರೆಡಿಟರ್ಸ್ ಇರ್ಬೋದು. ಇನ್ನು 16ನೇ ಪ್ರಶ್ನೆ ಗಿವ್ ದ ಎಕ್ಸಾಂಪಲ್ ಆಫ್ ಇನ್ವೆಸ್ಟಿಂಗ್ ಆಕ್ಟಿವಿಟಿ. ಪರ್ಚೇಸ್, ಅಸೆಟ್ಸ್, ಸೇಲ್ಸ್ ಇವೆಲ್ಲ ಏನು ಬರ್ತವೆ ಇನ್ವೆಸ್ಟಿಂಗ್ ಆಕ್ಟಿವಿಟಿ ಬರ್ತವೆ. ಇನ್ನು ಈ ಕ್ವಶನಲ್ಲಿ ಬರೋಣ ಬನ್ನಿ. ಇಲ್ಲಿ ಫಿಲ್ಲಿಂಗ್ ಇನ್ ದ ಬ್ಯಾಂಕ್ಸ್ ನೋಡಿ. ಇನ್ ದ ಅಬ್ಸೆನ್ಸ್ ಆಫ್ ಪಾರ್ಟ್ನರ್ಶಿಪ್ ಡೀಡ್ ಇಂಟ್ರೆಸ್ಟ್ ಆನ್ ಅಡ್ವಾನ್ಸ್ ಫ್ರಾಮ್ ದ ಪಾರ್ಟ್ನರ್ಸ್ ವಿಲ್ ಬಿ ಚಾರ್ಜ್ಡ್ ಪರ್ಸೆಂಟೇಜ್ ಪರ್ ಅಂದರೆ 6% ಅಂತ ಹೇಳ್ತೀವಿ. ರಿಟೈರಿಂಗ್ ಪಾರ್ಟ್ನರ್ಸ್ ಸೇರ್ ದ ಗುಡ್ ವಿಲ್ ಬಿ ಡೆಬಿಟೆಡ್ ಕಂಟಿನ್ಯೂ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ಸ್ ರೇಷಿಯೋ ಅಂದರೆ ಅಲ್ಲಿ ಅದಕ್ಕೆ ಏನು ಬರ್ತೀವಿ ಗೇನ್ ರೇಷಿಯೋಲ್ಲಿ ಬರುತ್ತೆ. ಈ ಪಿನಿ ಲಯಬಿಲಿಟೀಸ್ ಅಸೂಮ್ಡ್ ಬೈ ಪಾರ್ಟ್ನರ್ ಸಚ್ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ಸ್ ಇಸ್ ಎ ಡೆಬಿಟೆಡ್ ಅಂತ ಹೇಳ್ತೀವಿ. 9ನೇ ಪ್ರಶ್ನೆ ಲಿಕ್ವಿಡ್ ರೇಷಿಯೋ ಇಸ್ ಆಲ್ಸೋ ನೋನ್ ಆಸ್ ಎ ಅದಕ್ಕೆ ಕ್ವಿಕ್ ರೇಷಿಯೋ ಇಸ್ ಆಲ್ಸೋ ನೋನ್ ಆಸ್ ಎ ಲಿಕ್ವಿಡ್ ರೇಷಿಯೋ. 10ನೇ ಪ್ರಶ್ನೆ ಡ್ಯಾಶ್ ಆಕ್ಟಿವಿಟೀಸ್ ರಿಲೇಟೆಡ್ ಪರ್ಚೇಸ್ ಆ್ಯಂಡ್ ಸೇಲ್ಸ್ ಫಿಕ್ಸ್ಡ್ ಅನ್ನೋದು ಇನ್ವೆಸ್ಟಿಂಗ್ ಆಕ್ಟಿವಿಟಿ ಬರುತ್ತೆ. ಇನ್ನು ಹೊಂದಿಸಿ ಬರೆಯಲ್ಲಿ ನೋಡೋಣ. ಎವರೇಜ್ ಪ್ರಾಫಿಟ್ ಮೆಥಡ್ ಅನ್ನೋದು ಮೆಥಡ್ ಆಫ್ ವ್ಯಾಲ್ಯೂಯೇಷನ್ ಆಫ್ ಗುಡ್ ವಿಲ್ ಅಂತ ಹೇಳ್ತೀವಿ. ಪಬ್ಲಿಕ್ ಕಂಪನಿ ಅಂತ ಕೊಟ್ಟಿರ್ತೀನಿ. ಅಲ್ಲಿ ಪಬ್ಲಿಕ್ ಅನ್ನೋದು ಅದು ಪ್ರಾಫಿಟ್ಸ್ ಅಂತ ಹೇಳ್ತೀವಿ. ಡೆಬೆಂಚರ್ ಅನ್ನೋದು ಒಂದು ಅಕ್ನಾಲಜ್ಮೆಂಟ್ ಆಫ್ ಡೆಟ್ ಅಂತ ಹೇಳ್ತೀವಿ. ಫೈನಾನ್ಷಿಯಲ್ ಕಾಸ್ಟ್ ಅನ್ನೋದು ಲೀವ್ ಆಫ್ ಇನ್ವೆಸ್ಟ್ಮೆಂಟ್ ಅಂತ ಕರಿತೀವಿ. ಕಂಪೇರೇಟಿವ್ ಸ್ಟೇಟ್ಮೆಂಟ್ ಇಸ್ ಎ ಹಾರಜೆಂಟಲ್ ಅನಾಲಿಸ್ ಅಂತ ಹೇಳ್ತೀವಿ.
ಇಲ್ಲಿ ವರ್ಡ್ ಕ್ವಶನ್ಸ್ ನೋಡೋಣ. ವೇ ದ ಗೇನ್ ರೇಷಿಯೋಸ್ ರಿಕ್ವೈರ್ಡ್ ರಿಕ್ರೂಟ್ಮೆಂಟ್ ಪಾರ್ಟ್ನರ್ ಅಂದು ಅದಕ್ಕೆ ಏನಂತೆ ಕನೆಕ್ಟಿಂಗ್ ಆಫ್ ಪಾರ್ಟ್ನರ್ಸ್ ಅಂತ ಹೇಳಬೇಕು. ಸ್ಟೇಟ್ ಎನಿ ಒನ್ ಆಫ್ ಸರ್ಕಮ್ಟೆನ್ಸ್ ಆಫ್ ಡಿಸೊಲ್ಯೂಷನ್ ಆಫ್ ಪಾರ್ಟ್ನರ್ಶಿಪ್ ಅಂದರೆ ಬೈ ಅಗ್ರಿಮೆಂಟ್ ಆಲ್ ಪಾರ್ಟ್ನರ್ಸ್ ಆ್ಯಂಡ್ ಶೇರ್ ದಿ ಪ್ರಾಫಿಟ್ ಆ್ಯಂಡ್ ಲಾಸ್ ಆಲ್ ಪಾರ್ಟ್ನರ್ಸ್ ಕನ್ಸ್ಟೆಂಟ್ ಅಂತ ಹೇಳಬೇಕು. ಪ್ರೀಮಿಯಮ್ ಆನ್ ಇಶ್ಯೂ ಡೆವೆಂಚರ್ ಇಸ್ ಕ್ಯಾಪಿಟಲ್ ಟ್ರೂ ಆರ್ ಫಾಲ್ಸ್ ಅಂತ ಕೇಳಿದ್ರೆ ಆನ್ಸರ್ ಇದಕ್ಕೆ ಟ್ರೂ ಅಂತ ಹೇಳ್ತೀವಿ. ಸ್ಟೇಟ್ ಎನಿ ಒನ್ ಆಫ್ ಫ್ಯೂಚರ್ಸ್ ಆಫ್ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ ಅಂತ ಹೇಳ್ತೀವಿ, ಅಥವಾ ಅಬ್ಜೆಕ್ಟಿವ್ಸನ್ನು ಕೇಳ್ಬೋದು. ಅದಕ್ಕೆ ಸರಿಯಾದ ಉತ್ತರವನ್ನು ಇಲ್ಲಿ ತಿಳ್ಕೊಳ್ಳೋಣ. ಫ್ಯೂಚರ್ಸ್ ಅಂತ ಕೇಳದಲ್ಲಿ ಸ್ಟೇಟ್ ಎನಿ ಫ್ಯೂಚರ್ಸ್ ಕೇಳದಲ್ಲಿ ಅದಕ್ಕೆ ಸರಿಯಾದ ಉತ್ತರ 2 or more ಪರ್ಸನ್ ಅಗ್ರಿಮೆಂಟ್ ಪ್ರಾಫಿಟ್ ಆ್ಯಂಡ್ ಶೇರ್ ಆಲ್ ಪಾರ್ಟ್ನರ್ಸ್ ಕನ್ಸ್ಟೆಂಟ್ ಅಂತ ಹೇಳ್ತೀವಿ. ಹಾಗೆ ಅಲ್ಲಿರುವಂಥ ಮತ್ತೆ ಪ್ರಶ್ನೆಯಲ್ಲಿ ಸ್ಟೇಟ್ ಎನಿ ಟು ಬೆನಿಫಿಟ್ಸ್ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ ಅಂತ ಕೇಳ್ತಾನೆ. ಅದಕ್ಕೆ ಸರಿಯಾದ ಉತ್ತರ ಅವಕ್ಕೆ ಹೇಳಿದೆ ನೋಡಿ, ಟು ಶೋ ದಿ ಅರ್ನಿಂಗ್ ಕೆಪಾಸಿಟಿ, ಟು ಶೋ ದಿ ಕಂಪನಿ ಪ್ರಾಫಿಟ್ ಆ್ಯಂಡ್ ಲಾಸ್, ಟು ಶೋ ದಿ ಕಂಪನಿ ಬಿಸ್ನೆಸ್ ಅಂತ ಹೇಳ್ತೀವಿ. ಹಾಗೆ ಅಲ್ಲಿ ಇನ್ನೊಂದು ಪ್ರಶ್ನೆನ ಕೇಳೋದಾಗುತ್ತೆ, ವಾಟ್ ಈಸ್ ದ ಬೈ ಬ್ಯಾಕಪ್ ಶೇರ್ಸ್ ಅಂದರೆ ಏನು, ಗಿವ್ ದ 2 ಎಕ್ಸಾಂಪಲ್ ಆಫ್ ಕ್ಯಾಶ್ ಔಟ್ ಫ್ಲೋಸ್ ಫೈನಾನ್ಷಿಯಲ್ ಆಕ್ಟಿವಿಟಿ ಬಗ್ಗೆ ಕೇಳ್ತಾನೆ. ಹಾಗೆ ಹೂ ಈಸ್ ಕ್ಯಾಶ್ ಫ್ಲೋ ಸ್ಟೇಟ್ಮೆಂಟ್ ಅಂದರೆ ಏನು, ವಾಟ್ ಈಸ್ ಎಕ್ಸಿಕ್ಯೂಟರ್ ಅಂತ ಕೇಳ್ತಾನೆ. ಎಕ್ಸಿಕ್ಯೂಟರ್ ಮೀನ್ಸ್ ಈಸ್ ಎ ಲೀಗಲ್ ರೀಪ್ರೆಸೆಂಟೇಟಿವ್ ಅಂತ ಹೇಳ್ತೀವಿ. ವಾಟ್ ಈಸ್ ಮೀನಿಂಗ್ ಆಫ್ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ ಅಂತ ಕೇಳ್ತಾನೆ. ಸೊ ವಾಟ್ ಈಸ್ ಮೀನಿಂಗ್ ಆಫ್ ಫೈನಾನ್ಷಿಯಲ್ ಸ್ಟೇಟ್ಮೆಂಟನ್ನು ಕಂಪಲ್ಸರಿ ಕೇಳ್ತಾನೆ. ಸೊ ಅದಕ್ಕೆ ಉತ್ತರ ಏನು ಬರಬೇಕು ಅಂದರೆ, ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ ಈಸ್ ಎ ಬೇಸಿಕ್ ಕಾನ್ಸೆಪ್ಟ್ ಆರ್ ಎನ್ಯುವಲ್ ರಿಪೋರ್ಟ್ಸ್ ಥ್ರೂ ವಿಚ್ ಕೋಆಪರೇಟಿವ್ ಆ್ಯಂಡ್ ಬೇಸಿಕ್ ನೀಡ್ಸ್ ಆ್ಯಂಡ್ ವೇರಿಯಸ್ ಫೀಲ್ಡ್ ಇಟ್ ಇಸ್ ಕಾಲ್ಡ್ ಆಸ್ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ ಅಂತ ಹೇಳಬೇಕಾಗುತ್ತೆ. ಇನ್ನು ಎಕ್ಸ್ಪ್ಯಾಂಡ್ ಕ್ವಶನ್ಸನ್ನು ನೋಡೋಣ. ಓಕೆ, ಎಕ್ಸ್ಪ್ಯಾಂಡ್ 1 ಮಾರ್ಕ್ಸಲ್ಲಿ ಇಂಪಾರ್ಟೆಂಟ್ ಇರ್ತೀವಿ. DRR ಡೆವೆಂಚರ್ ರೆಡಮ್ಸನ್ ರಿಸರ್ವ್ ಅಂತ ಹೇಳ್ತೀವಿ. DRF ಡೆವೆಂಚರ್ ರೆಡಮ್ಸನ್ ಫಂಡ್ ಅಂತ ಹೇಳ್ತೀವಿ. DRRI ಅಂತ ಕೇಳಿದಲ್ಲಿ ಡೆವೆಂಚರ್ ರೆಡಮ್ಸನ್ ಇನ್ವೆಸ್ಟ್ಮೆಂಟ್ ಅಂತ ಫಂಡ್ ಇನ್ವೆಸ್ಟ್ಮೆಂಟ್. ICI ಅದು ಕೂಡ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ಇಂಪಾರ್ಟೆಂಟ್ ಅದು ಇಂಡಿಯನ್ ಚಾರ್ಟರ್ಡ್ ಅಕೌಂಟ್ಸ್ ಆಫ್ ಇಂಡಿಯನ್. EPC ಅರ್ನಿಂಗ್ ಪರ್ ಶೇರ್. RONW ಅಂದರೆ ರಿಟರ್ನ್ ಆನ್ ನೆಟ್ ವರ್ತ್. ROCE ಅಂದರೆ ರಿಟರ್ನ್ ಆನ್ ಎಂಪ್ಲಾಯ್ ಕ್ಯಾಪಿಟಲ್. OPC 1 ಪರ್ಸನ್ ಕಂಪನಿ. AIFA ಅಂದರೆ ಆಲ್ ಇಂಡಿಯನ್ ಫೈನಾನ್ಷಿಯಲ್ ಅಕೌಂಟ್ಸ್. SR ಅಂದರೆ ಸಕ್ರಿಫೈಸ್ ರೇಷಿಯೋ. GR ಅಂದರೆ ಗೇನ್ ರೇಷಿಯೋ ಅಥವಾ ಬೆನಿಫಿಟ್ ರೇಷಿಯೋ ಅಂತ ಕರಿತೀವಿ. ಇಷ್ಟರಲ್ಲಿ ನಿಮಗೆ 1 ಮಾರ್ಕ್ಸ್ ಎಕ್ಸ್ಪ್ಯಾಂಡ್ ಕ್ವಶನ್ಸ್ ಬರುತ್ತೆ. ಸೊ ಓಕೆ, ಇದು ನಿಮ್ಮ ಒಂದು ಪ್ರಶ್ನೆ ಪತ್ರಿಕೆ ಆಗಿರುತ್ತೆ. ಈ ಪ್ರಶ್ನೆ ಪತ್ರಿಕೆಯಲ್ಲಿ ನಿಮಗೆ ಇನ್ನು 6 ಅಂಕದ ಪ್ರಶ್ನೆಯಲ್ಲಿ ಯಾವ ರೀತಿ ಕ್ವಶನ್ಸನ್ನು ಕೇಳ್ತಾರೆ ಅಂದರೆ ನೋಡೋಣ. ಓಕೆ, 6 ಅಂಕದ ಪ್ರಶ್ನೆ ಕಡೆ ಬಂದರೆ ನಿಮಗೆ ಅಲ್ಲಿ ಪ್ರಾಫಿಟ್ ಆ್ಯಂಡ್ ಲಾಸ್ ಅಪ್ರೋಪ್ರಿಯೇಷನ್ ಅಕೌಂಟನ್ನು ಹಾಕಲಿಕ್ಕೆ ಕೇಳ್ತಾನೆ. ಹಾಗೆ ಗೇನ್ ರೇಷಿಯೋನ ಕೇಳ್ತಾನೆ ಅಥವಾ ಸಕ್ರಿಫೈಸ್ ರೇಷಿಯೋನ ಕೇಳ್ಬೋದು. ಹಾಗೆ ಎಕ್ಸಿಕ್ಯೂಟರ್ ಅಕೌಂಟನ್ನು ಪ್ರಿಪೇರ್ ಮಾಡಲಿಕ್ಕೆ ಕೇಳ್ತಾನೆ 6 ಅಂಕಕ್ಕೆ. ಹಾಗೆ ಸ್ಟೇಟ್ಮೆಂಟ್ ಆಫ್ ಪ್ರಾಫಿಟ್ ಆ್ಯಂಡ್ ಲಾಸಸ್ಸನ್ನು ಅಲ್ಲಿ ಹಾಕಬೇಕಾಗತ್ತೆ. ಹಾಗೆ ನಿಮಗೆ 12 ಅಂಕಕ್ಕೆ ಇರುವಂಥ 3 ಅಕೌಂಟ್, ರಿವಲ್ಯೂಷನ್, ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ ಆರ್ ನ್ಯೂ ಬ್ಯಾಲೆನ್ಸ್ ಶೀಟನ್ನು ಹಾಕೋದಕ್ಕೆ ಕೇಳ್ತಾನೆ. ಹಾಗೆ ರಿಟೈರ್ಮೆಂಟ್ ಪಾರ್ಟ್ನರಲ್ಲಿ ಕೂಡ 12 ಅಂಕದ ಪ್ರಶ್ನೆ ಕೂಡ ಇರುತ್ತೆ. ಸೊ ಅಲ್ಲಿ ರಿಯಲೈಸೇಷನ್ ಅಕೌಂಟ್, ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್, ಬ್ಯಾಂಕ್ ಅಕೌಂಟನ್ನು ಹಾಕಿ ಕೇಳ್ತಾನೆ. ಇನ್ನು 12 ಅಂಕದ ಪ್ರಶ್ನೆಯಲ್ಲಿ ಜರ್ನಲ್ ಎಂಟ್ರಿನ ಕೇಳ್ತಾನೆ. ಅಲ್ಲಿ ಪ್ರಾಫಿಚರ್ ಶೇರ್ ಮೇಲೆ ಇರುವಂಥ ಜರ್ನಲ್ ಎಂಟ್ರಿ ಇರುತ್ತೆ. ಇನ್ನು ಅಲ್ಲಿ ಬಂದುಬಿಟ್ರೆ ನೆಕ್ಸ್ಟ್ ಬರುವಂಥದ್ದು ಅಲ್ಲಿ ಕಾಂಪರೇಟಿವ್ ಸ್ಟೇಟ್ಮೆಂಟ್ ಬಗ್ಗೆ ಒಂದು ಇರುತ್ತೆ, ಅಥವಾ ಕಾಂಪರೇಟಿವ್ ಆ್ಯಂಡ್ ಇಲ್ಲಿ ಆ ಒಂದು ಸ್ಟೇಟ್ಮೆಂಟನ್ನು ಪ್ರಿಪೇರ್ ಮಾಡಬೇಕಾಗುತ್ತೆ. ಇಷ್ಟು ಮಾರ್ಕ್ಸ್ ಬಿಡಿದ್ರೆ ನಿಮ್ಮ ಈ ಪ್ರಶ್ನೆ ಪತ್ರಿಕೆಯಲ್ಲಿ 50 ಅಂಕ ಮಿನಿಮಮ್ನ ಗೇನ್ ಮಾಡ್ಕೊಳ್ಬೋದು. ಓಕೆ, ಈ ವಿಡಿಯೋ ಇಷ್ಟ ಆದರೆ ಹೆಚ್ಚು ನನಗೆ ವಿಡಿಯೋನ ಶೇರ್ ಮಾಡಿ ಅಂತ ಹೇಳ್ತಾ ಥ್ಯಾಂಕ್ ಫಾರ್ ವಾಚಿಂಗ್. ಹ್ಯಾವ್ ಎ ನೈಸ್ ಡೇ.